Hello, hi friends. Today we are learning about waterways. India was one of the most advanced seafaring country in the past. Today we are finding two types of waterways. One the inland waterways and another one is ocean waterways. Inland waterways andre river, lake, backwater and canals. ಇವುಗಳನ್ನು inland waterways ಅಂತ ಕರಿತೀವಿ. At one time, inland waterways play a very important part in the transport system of India. But ಇವತ್ತು ಇದು ತುಂಬಾ ಲಿಮಿಟೆಡ್ ಆಗಿದೆ because of roads and railways development. In India, inland waterways mainly carried goods and people along river Ganga, Brahmaputra and tributaries in the north. The ocean waterway. Water transport through seas and oceans forms an waterways. India has long coastal line and also some ports. India is located at the center of the eastern hemisphere. Nearly 85% of our foreign trade is seaborne. All these factors favor for ocean transport. ಪೋರ್ಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ, ಅಂದರೆ ಬಂದರು ಪ್ರದೇಶಗಳ ಬಗ್ಗೆ ತಿಳ್ಕೊಳ್ಳೋಣ. ಪೋರ್ಟ್ಸ್ ಅಂದರೆ ಮೀಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ಬಿಟ್ವೀನ್ ಸಿ ಆ್ಯಂಡ್ ಲ್ಯಾಂಡ್. ಎಲ್ಲಿ ಶಿಪ್ಗಳು ಕ್ಯಾರಿ ಆಗುತ್ತೆ ಅಥವಾ ಲೋಡಿಂಗ್ ಅಥವಾ ಅನ್ಲೋಡಿಂಗ್ಗಳಾಗ್ತವೆ ಆ ಒಂದು ಮೀಟಿಂಗ್ ಪಾಯಿಂಟನ್ನು ನಾವು ಪೋರ್ಟ್ಸ್ ಅಂತ ಹೇಳಿ ಕರಿತೀವಿ. ದಟ್ ಮೀನ್ಸ್ ದೇರ್ ಆರ್ ಮೀಟಿಂಗ್ ಪಾಯಿಂಟ್ಸ್ ಬಿಟ್ವೀನ್ ಲ್ಯಾಂಡ್ ಆ್ಯಂಡ್ sea routes where ships are docked for loading and unloading. There are many ports in India. They are grouped under major, intermediate and minor ports. Major ports with the facilities for large ships have a sheltered harbour and modern facilities for handling cargo. There are 14 major ports in India. ನಮ್ಮ ಭಾರತದಲ್ಲಿ 14 ಮೇಜರ್ ಪೋರ್ಟ್ಸ್ಗಳನ್ನು ನಾವು ಕಾಣ್ತೀವಿ. ಇದನ್ನು ಎರಡು ಭಾಗವಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಂದು ವೆಸ್ಟ್ ಕೋಸ್ಟ್, ಇನ್ನೂ ಒಂದು ಈಸ್ಟ್ ಕೋಸ್ಟ್. ವೆಸ್ಟ್ ಕೋಸ್ಟಲ್ಲಿ ಸುಮಾರು 6 ಮೇಜರ್ ಪೋರ್ಟ್ಗಳನ್ನು ನಾವು ನೋಡ್ತೀವಿ. ವಿ ವಿಲ್ ಫೈಂಡ್ 6 ಮೇಜರ್ ಪೋರ್ಟ್ಸ್ ಇನ್ ವೆಸ್ಟ್ ಕೋಸ್ಟ್ ಆ್ಯಂಡ್ 7 ಟುವರ್ಡ್ಸ್ ಈಸ್ಟ್ ಕೋಸ್ಟ್. ಈಸ್ಟ್ ಕೋಸ್ಟಲ್ಲಿ ಸುಮಾರು 7 ಪೋರ್ಟ್ಸ್ಗಳನ್ನು ನೋಡ್ತಾ ಇದ್ದೀವಿ. ಅನದರ್ ಒನ್ ಈಸ್ ಲೊಕೇಟೆಡ್ ಇನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್. ಮತ್ತೊಂದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲಿ ನೋಡ್ತಾ ಇದ್ದೀವಿ. ಮೊದಲಿಗೆ ವೆಸ್ಟ್ ಕೋಸ್ಟ್ ಪೋರ್ಟ್ಗಳನ್ನು ತಿಳ್ಕೊಳ್ಳೋಣ. ಕಾಂಡ್ಲಾ. ಇಟ್ ಈಸ್ ಲೊಕೇಟೆಡ್ ಅಟ್ ದ ಹೆಡ್ ಆಫ್ ದ ಗಲ್ಫ್ ಆಫ್ ಕಚ್ ಇನ್ ಗುಜರಾತ್. ಮುಂಬೈ. Mumbai port, it is the biggest, most spacious and well sheltered port. It has been situated in Maharashtra. It is called as a gateway of India. Next we are discussing about an Navaseva port or Jawaharlal Nehru port. Jawaharlal Nehru port, it is located near Elephanta Caves. ಇದು 10 ಕಿಲೋಮೀಟರ್ ದೂರದಲ್ಲಿದೆ ಫ್ರಮ್ ಮುಂಬೈ. It has been built for the release of pressure on the Mumbai port. ಸಾಕಷ್ಟು ರೀತಿಯಾದಂತಹ ಪ್ರೆಷರ್ ಏನು ಮುಂಬೈ ಪೋರ್ಟ್ ಮೇಲಿತ್ತು ಅದನ್ನು ರಿಡ್ಯೂಸ್ ಮಾಡಬೇಕು ಅನ್ನೋಂತಹ ಕಾರಣದಿಂದ ಈ ಒಂದು ಜವಾಹರ್ಲಾಲ್ ನೆಹರು ಪೋರ್ಟನ್ನು ಕನ್ಸ್ಟ್ರಕ್ಷನ್ ಮಾಡಿದರು. ಮರ್ಮಗೋವಾ ಪೋರ್ಟ್. ಇಟ್ ಈಸ್ ಸಿಚುವೇಟೆಡ್ ಅಟ್ ದ ಎಂಟ್ರೆನ್ಸ್ ಆಫ್ ಜ್ವಾರಿ ರಿವರ್ ಎಸ್ಚರಿ ಇನ್ ಗೋವಾ. ನೆಕ್ಸ್ಟ್ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್. ಇಟ್ ಈಸ್ ನೌನ್ ಆ್ಯಸ್ ದ ಗೇಟ್ವೇ ಆಫ್ ಕರ್ನಾಟಕ. ಇದನ್ನು ಗೇಟ್ವೇ ಆಫ್ ಕರ್ನಾಟಕ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಸಿಚುವೇಟೆಡ್ ಅಟ್ ಪಣಂಬೂರ್ ಟು ದ ನಾರ್ತ್ ಆಫ್ ಮಂಗಳೂರು. ಕೋಚಿ ಪೋರ್ಟ್. ಇಟ್ ಈಸ್ ಲೊಕೇಟೆಡ್ ಆನ್ ದ ಕೋಸ್ಟ್ ಆಫ್ ಕೇರಳ. ಇಟ್ ಈಸ್ ಕಾಲ್ಡ್ ದ ಕ್ವೀನ್ ಆಫ್ ದ ಅರೇಬಿಯನ್ ಸಿ. ನೋಡಿ, ಇದನ್ನು ಕ್ವೀನ್ ಆಫ್ ದ ಅರೇಬಿಯನ್ ಸಿ ಅಂತ ಹೇಳಿ ಕರೀತಾರೆ. ಈಗ ಈಸ್ಟ್ ಕೋಸ್ಟ್ ಬಗ್ಗೆ ತಿಳ್ಕೊಳ್ಳೋಣ, ಅಂದರೆ ವೆರಿ ಇಂಪಾರ್ಟೆಂಟ್ ಪೋರ್ಟ್ಸ್ ಆಫ್ ಈಸ್ಟ್ ಕೋಸ್ಟ್. ಮೊದಲನೇದು ಟುಟಿಕೋರಿಯನ್. ಇಟ್ ಈಸ್ ಸಿಚುವೇಟೆಡ್ ಅಟ್ ದ ಸೌತ್ ಈಸ್ಟರ್ನ್ ಪಾರ್ಟ್ ಆಫ್ ತಮಿಳ್ನಾಡು. ನೆಕ್ಸ್ಟು ಚೆನ್ನೈ. ಇಟ್ ಈಸ್ ಲೊಕೇಟೆಡ್ ಇನ್ ದ ತಮಿಳ್ನಾಡು ಆ್ಯಂಡ್ ಇಟ್ ಈಸ್ ದ ಓಲ್ಡೆಸ್ಟ್ ಪೋರ್ಟ್. ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ವಿಚ್ ಈಸ್ ದ ಓಲ್ಡೆಸ್ಟ್ ಆ್ಯಂಡ್ ದ ಆರ್ಟಿಫಿಷಿಯಲ್ ಹರ್ಬರ್ ಅಂತ. ಆವಾಗ ನೀವು ಚೆನ್ನೈ ಅಂತ ಹೇಳಿ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಎನ್ನೋರ್ ಪೋರ್ಟ್.
It has been developed to reduce the pressure of which has been found at the traffic in the Chennai port. ಚೆನ್ನೈ ಪೋರ್ಟಲ್ಲಿ ಆಗ್ತಾ ಇದ್ದಂತಹ ಒಂದು ಪ್ರೆಷರ್ ಏನಿತ್ತು ಚೆನ್ನೈ ಪೋರ್ಟ್ಗೆ ಅದನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂತಹ ಕಾರಣದಿಂದ ಈ ಎನ್ನೂರು ಪೋರ್ಟನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದರು. ಇಟ್ ಈಸ್ ಲೊಕೇಟೆಡ್ ಟು ದ ನಾರ್ತ್ ಆಫ್ ಚೆನ್ನೈ. ನೆಕ್ಸ್ಟ್ ವಿಶಾಖಪಟ್ಟಣಂ. ಇಟ್ ಈಸ್ ದ ಡೀಪೆಸ್ಟ್ ಲ್ಯಾಂಡ್ಲಾಕ್ಡ್ ಆ್ಯಂಡ್ ಪ್ರೊಟೆಕ್ಟೆಡ್ ಪೋರ್ಟ್. It is located on the coast of Andhra Pradesh. Paradip. It is located in Mahanadi Delta in the Odisha. Haldia Port. It is situated on the confluence of river Hooghly and Haldi, which we can be found in the West Bengal. It receives larger ships which cannot enter the Kolkata port. Kolkata Port. It is a riverine port located on the left bank of the river Hooghly. It is the second biggest port in India and largest terminal port in Southeast Asia itself. ಎಕ್ಸಾಮಿಗೆ ಕೇಳ್ತಾರೆ ವಿಚ್ ಇಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಪೋರ್ಟ್ ಇನ್ ಇಂಡಿಯಾ ಅಂತ ಆ್ಯಂಡ್ ಲಾರ್ಜೆಸ್ಟ್ ಟರ್ಮಿನಲ್ ಪೋರ್ಟ್ ಇನ್ ಸೌತ್ ಈಸ್ಟ್ ಏಷ್ಯಾ ಯಾವುದು ಅಂತ ಕೇಳ್ತಾರೆ. ಅದು ಕೋಲ್ಕತ್ತಾ. ಅದ್ರ ಜೊತೆಗೆ ಇದನ್ನು ಟೀ ಪೋರ್ಟ್ ಅಂತ ಕೂಡ ಕರಿತೀವಿ. ಕೋಲ್ಕತ್ತಾನ ಟೀ ಪೋರ್ಟ್ ಅಂತ ಕೂಡ ಕರೀತಾರೆ. ಬಿಕಾಸ್ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಸಾಂನಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೆಯುವಂತಹ ಟೀಗಳನ್ನು ಎಕ್ಸ್ಪೋರ್ಟ್ ಮಾಡಲಾಗುತ್ತೆ ಆ ಕಾರಣಕ್ಕೆ. ಮೆನಿ ಟೈಮ್ಸ್ ಇಟ್ ಸಫರ್ ಫ್ರಮ್ ದ ಪ್ರಾಬ್ಲಮ್ ಆಫ್ ಸಿಲ್ಟಿಂಗ್. ಸೊ ಟು ಕ್ಲಿಯರ್ ದ ಸಿಲ್ಟ್ dredging is required. Last, Port Blair. It is situated in the Andaman Nicobar Islands, which is one of the Union Territory of India. This is about the 14 major ports of our nation. In the next class, we will go towards one of the new topic. Thank you.